ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಿಡ ತರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತೀನಿ, ಹೇಗಿರುತ್ತೆ ಎಲ್ಲನೂ ತೋರಿಸ್ತೀನಿ ಬನ್ನಿ. ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಇನ್ ದ ಬ್ಯಾಂಗ್ಳೂರ್. ಎಲ್ಲ ಥರ ಗಿಡ ಸಿಗತ್ತೆ. ಆ್ಯಂಡ್ ಗಿಡ ತರೋದು ಒಂಥರ ಮೈ ಫೇವ್ರೆಟ್ ಜಾಬ್. ನಾನಿವಾಗ ಒಂದು ಜಾಗ ತೋರಿಸ್ತೀನಿ, ನೀವು ನಿಜವಾಗ್ಲೂ ಕಳೆದೋಗ್ತೀರ. ಓ ಮೈ ಗಾಡ್, ಅಯ್ಯಯ್ಯೋ, ಸೀರಿಯಸ್ಲಿ ಎಲ್ಲಿ ನೋಡಿದ್ರು ಪಾಟ್ಸು. ಓ ಮೈ ಗಾಡ್, ಅನ್ಬಿಲೀವಬಲ್. ಯಪ್ಪ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು, ದಿಸ್ ಈಸ್ ಸೋ ಡಿಫಿಕಲ್ಟ್. सेक्शन तो बहुत अच्छा है. इधर सब होलसेल लेते हैं क्या? रिटेल में नहीं देते हैं मैडम, लेकिन फिर वो रिटेल वाला रेट लगा के देते हैं. ಇದು ಎಲ್ಲಿ ಅಂತಂದರೆ ಬೆಂಗಳೂರಲ್ಲಿರುವಂಥ ದೊಡ್ಡಾಲದ ಮರದ ರೋಡಲ್ಲಿ ಎಲ್ಲ ಕಡೆ ಇದೇ ರೀತಿ ಗಾರ್ಡನಿಂಗ್ ಬೇಕಾಗಿರುವಂಥ ಥಿಂಗ್ಸ್ ಮತ್ತು ನರ್ಸರಿ ಸಿಗತ್ತೆ. ಅದರಲ್ಲಿ ಒಂದು ಶಾಪ್ ಇದು. ಇದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಸಹಿತ ಕೊಡ್ತೀನಿ ನಾನು. ಇಲ್ಲಿ ಎಲ್ಲ ಥರ ಸೆರಾಮಿಕ್ ಪಾಟ್ಗಳು ನಿಮಗೆ ಸಿಗತ್ತೆ. ಇಲ್ಲಿ ಆ್ಯಕ್ಚುಲಿ ಅಷ್ಟು ಗಿಡಗಳಿಲ್ಲ, ಬರೀ ಪಾಟ್ಗಳಿದೆ. ಸೊ ಫಸ್ಟ್ ನಾನು ಗಿಡ ತೊಗೊಂಡು ಆಮೇಲೆ ಪಾಟ್ ತೊಗೊಳಕ್ಕೆ ಬರ್ತೀನಿ. ಓ ಐ ಆಮ್ ಜಸ್ಟ್ ಅಮೇಸ್ಡ್. ಇಲ್ಲಿ ಎಲ್ಲಿ ನೋಡಿದ್ರು ನರ್ಸರಿ. ದಿಸ್ ಈಸ್ ದಿ ನರ್ಸರಿ ನಾನು ಯಾವಾಗಲೂ ಬರೋದು. ಲೆಟ್ಸ್ ಸಿ, ಎಂಟರಿಂಗ್ ಟು ನರ್ಸರಿ ಪಾರ್ಟ್. ಮೈ ಗುಡ್ನೆಸ್, ದಿಸ್ ಈಸ್ ಹ್ಯೂಜ್. ಇಲ್ಲಿ ನಾನೇನು ಫಸ್ಟ್ ಟೈಮ್ ಬರ್ತಾ ಇಲ್ಲ, ಬಂದಾಗೆಲ್ಲ ನಾಲ್ಕು ಗಿಡ ಮಾತ್ರ ತೊಗೊಂಡೋಗ್ತೀನಿ ಅಷ್ಟೆ. ಇವಾಗ ಯಾವ್ದು ತೊಗೊಂಡೋಗ್ಬೇಕು ಅನ್ನೋದು ನನ್ನಲ್ಲಿರುವ ದೊಡ್ಡ ಪ್ರಶ್ನೆ. ಇದ್ರ ಹೆಸರೇನು? ಇದು ಸೀಡಮ್ ಅಂತ. ಸೀಡಮ್ ಹ್ಯಾಂಗಿಂಗ್ ಪಾಟ್ಸಿಗೆ ಹಾಕ್ಬೋದು. ಓಕೆ, ಇದರಲ್ಲಿ ಡೋರ್ ಸೆಕ್ಷನಾ? ಕನಗಲೆ ಹಾಕ್ಕೊಂತೀರಾ? 50 ರೂಪಾಯಿ. ಅಷ್ಟು ದೊಡ್ಡ ಗಿಡ ಅಲ್ಲ, ಪಾಟಿಗೆ ಹಾಕೋಂಗ್ಬೇಕು. ನೆಲಕ್ಕೆ ಹಾಕೋದಲ್ಲ, ಪಾಟ್ಗೆ. ಪಾಟ್ಗಳಿಗೆ ಇವೆಲ್ಲ ಕಣಗ್ಲ ದೊಡ್ಡದಾಗುತ್ತೆ ಅಲ್ವಾ ಆಂಟಿ? ಬೋಗನ್ವಿಲ್ಲ ಎಷ್ಟು ಗಿಡ? ಅದು ಪಿಂಕ್ ಫ್ಲವರ್ 2,500. ಚಿಕ್ಕದು ಇದು ಕೊಡಿ. ಹಾಂ, ಈ ಎಲ್ಲ ಪ್ಲ್ಯಾಂಟ್ 300, 3 ತೊಗೊಂಡ್ರೆ 1100. ಹಾಂ, ಐ ಡೋಂಟ್ ನೋ. 5 ತೊಗೊಂಡ್ರೆ 1100. ಡಿಫ್ರೆಂಟ್. ಏನಂತಾರೆ, ಕ್ಯಾಕ್ಟಸ್. ಎಷ್ಟು ವೆರೈಟಿ ಕ್ಯಾಕ್ಟಸ್ ಇದೆ ಅಂದರೆ ಐ ಡೋಂಟ್ ವಾಂಟ್ ಅ ಕ್ಯಾಕ್ಟಸ್. ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಬಟ್ ಇವ್ರ ಹತ್ರ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಕ್ಯಾಕ್ಟಸ್ ಇದೆ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ವಾಂಟ್ ಟು ಟೇಕ್ ದಿಸ್. ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್. ಇದು ನೋಡಿ, ನಿಜವಾಗ್ಲೂ ನೋಡ್ಬೇಕಾದ್ರೆ ಆರ್ಟಿಫಿಷಿಯಲ್ ಲೀಫ್ ಥರ ಇದೆ. ಮೈ ಗಾಡ್, ಸೋ ಪ್ರಿಟಿ. ಓ ಸೋ ಪ್ರಿಟಿ. ಯಾವ್ದು ತೊಗೋಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಎಲ್ಲ ಗಿಡಗಳು. ಹೂ ಎಲೆ ಇರೋದೆಲ್ಲ ತೊಗೊಂಡ್ಬಿಟ್ಟೆ. ಇವಾಗ ಹೂ ಥರ ಇರೋದು, ಹೂವು ಬಿಡೋ ಅಂತ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ. ಓಹ್, ದಿಸ್ ಈಸ್ ನೈಸ್. ಭಯ್ಯ, ಇದೆಷ್ಟು? ओ भैया, प्राइस पता है आपको? पुकारो उसे. ಏನಿದು ಹೆಸರು? ಡಯಾನ್ ಏನು? ಡೇಂಜರಾ? ಡಯಾಂಥಸಾ? ಚೆನ್ನಾಗಿದೆ. ಯಾವುದಾದ್ರೂ ಒಂದು ಬೇಕಿದ್ರಲ್ಲಿ ನನಗೆ. ಯಾವುದು ಅಚ್ಚಾ है दिखाओ भाई. अच्छा वाला पॉट डालने के बाद अच्छा आना चाहिए. ಇಷ್ಟು ಗಿಡ, ಇಷ್ಟು ಪಾಟ್ ತಂದಿದ್ದೀನಿ. ಇದನ್ನೆಲ್ಲ ರೀಪಾಟಿಂಗ್ ಮಾಡಬೇಕು.
ಐ ಆಮ್ ಬ್ಯಾಕ್ ಫ್ರಮ್ ದಿ ಜಾಗಿಂಗ್ ಮುಗಿಸಿ ಬಂದೆ. ಇವಾಗ ರಂಗೋಲಿ ಬಿಡಿಸ್ಬೇಕು. ಅದಾದಮೇಲೆ ನನ್ನ ಕೆಲಸ ಇವತ್ತು ನೆನ್ನೆ ತಂದಿದ್ದ ಗಿಡಗಳನ್ನು ರೀಪಾಟಿಂಗ್ ಮಾಡಿ ಅದಕ್ಕೆ ಸ್ಟ್ಯಾಂಡನ್ನು ಸೆಟ್ ಮಾಡಿ ಅದನ್ನೆಲ್ಲ ನೀಟ್ ಮಾಡೋದು. ಸೊ ಇವತ್ತು ಜನವರಿ 1 ಅಂದರೆ 2026 ಜನವರಿ 1. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಮ್ಮದಲ್ಲ, ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ, ಆದರೂ ಎಲ್ರಿಗೂ ಶುಭಾಶಯಗಳು. ಹಾಗೆ ಇವತ್ತು 1ನೇ ತಾರೀಕು, ಹೊಸ ಗಿಡಗಳು ಹೊಸ ವರ್ಷ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ಜಸ್ಟ್ ಹ್ಯಾಪನ್ಡ್ ಅಷ್ಟೇ. ನೆನ್ನೆ ನಾನೇನು ಹೊಸ ವರ್ಷಕ್ಕೆ ಅಂತ ಗಿಡ ತರಕ್ಕೆ ಹೋಗಿರಲಿಲ್ಲ, ಬಟ್ ನೆನ್ನೆ ನಂಗೆ ಯಾಕೋ ಹೋಗಬೇಕು ಗಿಡ ತರೋಣ ಅಂತ ಅನ್ನಿಸ್ತು. ಅಲ್ಲಿ ಹೋದ್ಮೇಲೆ ಪಾಟ್ಗಳು ಚೆನ್ನಾಗಿ ಕಾಣಿಸ್ತು, ಸ್ಟ್ಯಾಂಡ್ ಚೆನ್ನಾಗಿ ಕಾಣಿಸ್ತು. ಓಕೆ, ವೈ ನಾಟ್, ನಾನು ಟೆರೆಸ್ ಮೇಲೆ ಇದನ್ನು ಮಾಡ್ಬೋದು ಅಂತ ಅಂದ್ಕೊಂಡು ಇದನ್ನು ತಂದಿದ್ದೀನಿ. ಸೊ ಹಾಫ್ ಬರೀ ಏನಂತಾರೆ ಡೆಕೋರೇಟಿವ್, ಬರೀ ಲೀಫಿ ಗಿಡಗಳು ತಂದಿದ್ದೀನಿ. ಇನ್ನು ಹಾಫು ಫ್ಲವರ್ ಬಿಡೋ ಅಂಥ ಗಿಡಗಳನ್ನ ತಂದಿದ್ದೀನಿ. ಎಲ್ಲ ಪಿಂಕ್ ಫ್ಲವರ್, ಅಂದರೆ ಇನ್ನೂ ಆಗಿಲ್ಲ, ಮೊಗ್ಗಿರೋಂಥದ್ದನ್ನು ತಂದಿದ್ದೀನಿ. ನೋಡೋಣ, ಚೆನ್ನಾಗಿ ಬರಬೇಕಷ್ಟೇ. ಅದು ಚೆನ್ನಾಗಿ ಕೋಕೋಪೀಟು, ಕಾಂಪೋಸ್ಟು, ಮಣ್ಣು ಎಲ್ಲ ಹಾಕಿ ಗಿಡಗಳನ್ನು ರೆಡಿ ಮಾಡಬೇಕು. ದ್ಯಾಟ್ಸ್ ಮೈ ನ್ಯೂ ಇಯರ್ ವಾಟೆವರ್. ಓಕೆ, ಅದಕ್ಕಿಂತ ಮುಂಚೆ ನಾನು ರಂಗೋಲಿ ಬಿಡಿಸ್ಬೇಕು. ನಾನು ರಂಗೋಲಿ ಬಿಡಿಸು ಬಂದು ಆಮೇಲೆ ನಿಮ್ಮನ್ನು ಸಿಗ್ತೀನಿ. ಯಾವ ರಂಗೋಲಿ ಬಿಡಿಸೋದು ಇವತ್ತು? ಸಮಥಿಂಗ್ ನೈಸ್. ಓಕೆ, ಲೆಟ್ ಮಿ ಚೇಂಜ್ ಮೈ ಜಾಗಿಂಗ್ ಬ್ಯಾಗ್. ಎಳೆ ಬಿಸಿಲು ಇದೆ ಇವಾಗ. ಐ ಕ್ಯಾನ್ ಗಿವ್ 30 to 45 minutes. ಎಳೆ ಬಿಸಿಲು ಮುಗಿಯೋಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮುಗಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕೋಕೋ ಪೀಟನ್ನು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಇವಾಗ ಅದು ಕರೆಕ್ಟಾಗಿ ರೆಡಿಯಾಗಿದೆ. ಈ ಪಾಟ್ಗಳನ್ನೆಲ್ಲ ಸ್ವಲ್ಪ ತೊಳಿಬೇಕು, ಹೊರಗೆಲ್ಲ ಡರ್ಟಿ ಕಾಣಿಸ್ತಾ ಇದೆ. ಸೊ ಲೆಟ್ ಮಿ ಕ್ಲೀನ್ ದಿಸ್ ಫಸ್ಟ್. ಸ್ವಲ್ಪ ಮಣ್ಣನ್ನು ಹಾಗೆ ಕಾಂಪೋಸ್ಟನ್ನು ನಾನು ಈ ಕೋಕೋ ಪೀಟ್ ಜೊತೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಗಿಡ ಪಾಟ್ ಏನು ಬರುತ್ತಲ್ಲ ಗಿಡದ ಜೊತೆ, ಅದರ ಜೊತೆ ಇರೋ ಮಣ್ಣು ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಾನು. ಅದರಲ್ಲಿ ಗೊಬ್ಬರ ಎಲ್ಲ ಹಾಕಿರ್ತಾರೆ, ಹಾಗಾಗಿ ಈ ಸೆರಾಮಿಕ್ ಪಾಟ್ಗಳಂತೂ ತುಂಬಾ ಚೆನ್ನಾಗಿದೆ. 2 ಹ್ಯಾಂಗಿಂಗ್ ಪಾಟ್ಗಳು ಹಳೇದಾಗಿತ್ತು ಅಂತ 2 ಹೊಸ ತಂದೆ. ಬಟ್ ಹಳೇದ್ರಲ್ಲಿ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ನಾನು ಮತ್ತೆ ತೆಗೆದು ಹಾಕಿದ್ರೆ ಹಾಳಾಗ್ಬಿಡತ್ತೆ ಅಂತ, ಸೊ ನಾನು ಅಲ್ಲೇ ಬಿಟ್ಬಿಟ್ಟು ಇದನ್ನು ಬೇರೆ ಜಾಗಕ್ಕೆ ಹಾಕ್ತಾ ಇದ್ದೀನಿ ಇವಾಗ. ಎಲ್ಲ ಪಾಟ್ಗೂ ಹಾಕಾಯಿತು. ಒಂದೇ ಒಂದು ಗಿಡ ಎಕ್ಸ್ಟ್ರಾ ಉಳೀತು. ಕೋಕೋಪೀಟ್ ಜಾಸ್ತಿ ಆಯಿತು. ಎಕ್ಸೈಟ್ಮೆಂಟಲ್ಲಿ ನಾನು ಗ್ಲೌಸ್ ಹಾಕೊಳ್ಳೋದೆ ಮರ್ತ್ಬಿಟ್ಟೆ, ಎಲ್ಲ ಮಾಡಾಗೋಯ್ತು. ಎನಿವೇಸ್, ಇವಾಗ ಇದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಟರೆ ಕೆಲಸ ಮುಗೀತು. ಹ್ಯಾಂಗಿಂಗ್ ಪಾಟ್ಸ್ಗೆ ಸಕ್ಯುಲೆಂಟ್ಸನ್ನು ಹಾಕಿ ಮುಗಿದ್ಮೇಲೆ ನೆನ್ನೆ ತಂದಿದ್ದಂಥ ಸ್ಟ್ಯಾಂಡನ್ನು ಅರೇಂಜ್ ಮಾಡ್ತಾ ಇದ್ದೀನಿ. ಈ ಸ್ಟ್ಯಾಂಡ್ಗೆ ನಾನು 1800 ಪೇ ಮಾಡಿದ್ದೀನಿ, ವಿಚ್ ಈಸ್ ವೆರಿ ಮಚ್ ಪಾಕೆಟ್ ಫ್ರೆಂಡ್ಲಿ. ಯಾಕೆಂದರೆ ಮೀಶೋದಲ್ಲಿ ನಾನು ನೋಡಿದ್ದೆ, ಆರ್ಡ್ರ್ ಮಾಡಿದಾಗ ಬೇರೆ ಏನೋ ಬಂದಿತ್ತು, ರಿಟರ್ನ್ ಮಾಡಿಬಿಟ್ಟಿದ್ದೆ ಅದನ್ನು. ಸೊ ಇಲ್ಲಿ ಚೆನ್ನಾಗಿತ್ತು ಕ್ವಾಲಿಟಿ. ಪಾಟ್ಗೆಲ್ಲ 100-150 ಪೇ ಮಾಡಿದ್ದೀನಿ. ಗಿಡಗಳಿಗೆಲ್ಲ 50 to 100 ಪೇ ಮಾಡಿದ್ದೀನಿ, ವಿಚ್ ಈಸ್ ವೆರಿ ಮಚ್ ಪಾಕೆಟ್ ಫ್ರೆಂಡ್ಲಿ. ನೀವೇನಾದರೂ ದೊಡ್ಡಾಲದ ಮಾಡೋ ಕಡೆ ಬರ್ತಾ ಇದ್ದರೆ ನೀವೊಂದು ಮನೆ ಗಾರ್ಡನಿಂಗ್ ಮಾಡ್ಕೊಳ್ಳೋ ಐಡಿಯಾ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಸ್ಟ್ಯಾಂಡನ್ನು ನಾನು ಅಪ್ರಾಕ್ಸಿಮೇಟ್ಲಿ 3500 ಒಳಗಡೆ ಮುಗಿಸಿದ್ದೀನಿ. ಪಾಟಿಂಗ್ ಎಲ್ಲ ಮಾಡಿ, ಗಿಡಗಳನ್ನೆಲ್ಲ ಅರೇಂಜ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಐ ಆಮ್ ಬ್ಯಾಕ್ ಟು ಕಿಚನ್. ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬೆಳಗ್ಗೆನೆ ಹಾಲು ಫ್ರೂಟ್ಸ್ ತಿಂದಿದ್ದೆ, ಇಲ್ಲಾಂದ್ರೆ ಸುಸ್ತಾಗ್ಬಿಡುತ್ತೆ ಅಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಅಂತ. ಇವಾಗ ಪೂರಿ ಮತ್ತು ಅವರೆಕಾಳು ಸಾರು ಜೊತೆ ಚಪಾತಿ ಪೂರಿ ಕೂಡ ಚೆನ್ನಾಗಿರುತ್ತೆ. ರಾತ್ರಿ ಅವರೆಕಾಳು ಸಾರು ಮುದ್ದೆ ಇತ್ತು. ಸೊ ಇವಾಗ ಅದಕ್ಕೆ ಪೂರಿ ಮಾಡಬೇಕು. ಸೊ ಇವಾಗ ಪೂರಿ ಮಾಡಿ ತಿಂಡಿ ತಿಂದು ಮತ್ತೆ ಸಿಗ್ತೀನಿ. ಪೂರಿ ರೆಡಿ ಆಯಿತು, ತಿಂಡಿ ತಿನ್ನಬೇಕು. ನಾನು ಇವತ್ತು ಹೊರಗೆ ಹೋಗ್ತಾ ಇದ್ದೀನಿ, ಶೈಲಾ ನೈಸ್ ರೆಸ್ಟೋರೆಂಟ್ ಹೋಗೋಣ ಅಂತ. ಸೊ ತಿಂಡಿ ತಿಂದು ಅವಳನ್ನ ವೇಟ್ ಮಾಡ್ತಾ ಬೇಡ, ಲೇಟ್ ಆಗಿಬಿಡತ್ತೆ. ನಾನಿನ್ನೂ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಸೊ ನಾನು ನಿಮ್ಮನ್ನ ಮೀಟಿಯಲ್ಲಿ ಹೋಗಿ
ಸ್ಟಾರ್ಟ್ ಮಾಡಿಬಿಟ್ಟು ಜಯನಗರ್ 7th ಬ್ಲಾಕಲ್ಲಿರುವಂಥ ಜಲಪಾನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುವಂಥ ಫುಡ್ ಇತ್ತು ಇಲ್ಲಿ. ಪ್ಯಾನ್ ಏಷ್ಯನ್ ಕ್ವಿಸಿನ್ ಇದೆ ಇದು. ಶೋ ಮಿ ಯರ್ ಫೋನ್ಸ್. ಮಾಕ್ಟೇಲ್, ಪಂಪ್ಕಿನ್ ಸೂಪ್, ಪನೀರ್ ಕರಾರಾ ಧನಿಯಾ, ಪಾಸ್ತಾ, ಕಿಮ್ಚಿ ನೂಡಲ್ಸ್ ಹಾಗೆ ಡೆಸರ್ಟ್ ಎಲ್ಲನೂ ಚೆನ್ನಾಗಿತ್ತು. ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ಜಲ್ಪಾನ್ ವೆನ್ ಯು ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಟೈಮ್. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಜೇನು ಆಪ್ಷನ್ ಕೂಡ ಇರುತ್ತೆ ಇಲ್ಲಿ. बिरयानी कम चिली गार्लिक नूडल्स नूडल्स जाएगा. नूडल्स हाँ नॉर्मल नूडल्स और चिली गार्लिक बड़ा प्लेट ಗ್ರಾಮೀಣ ತುಂಬ ಹಾಕಿದೆ ಕೈ ತಿನ್ನೆ ಬಾಯ್ ಬಿಡೆ. Shiloh, how's the food? Delicious. I love the sauce. Happy birthday. ಏನಿದು ಕಟ್ ಮಾಡಿದ್ರೆ ಸೀನ್ ಚೇಂಜ್ ಮನೇಲಿ ಅಂತ ಅನ್ಕೊಂಡ್ರಾ? ಎಸ್ ಅಫ್ಕೋರ್ಸ್. ಇಬ್ರು ಹುಡುಗಿಯರು ಸಿಗ್ತಾರೆ ಅಂತಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಟಾಕಿಂಗ್. ಮಾತು ಮುಗಿಯಲ್ಲ. ಬಿಸ್ನೆಸ್ ಅಂತೆ, ಮೂವೀಸ್ ಅಂತೆ, ಟ್ರಾವೆಲ್ ಅಂತೆ, ಅದು ಇದು ಅಂತ ಏನೇನೋ ಮಾತಾಡ್ತಾನೆ ಇರ್ತೀವಿ. ಎಸ್ ಆಫ್ಟರ್ ದ ಲಂಚ್ ವಿ ವೆಂಟ್ ಫಾರ್ ಶಾಪಿಂಗ್. ನಾನು ಆ್ಯಕ್ಚುಲಿ ಐ ವಾಸ್ ಅಮೇಸ್ ವಿತ್ ದಟ್ ಬಿಸ್ನೆಸ್ ಐಡಿಯಾಸ್. ನಮಗೆ 2 ಶಾಪಿಗೆ ಹೋಗಿದ್ವಿ. ಒನ್ ವಾಸ್ ದ ಆರಮ್ಯ ಆ್ಯಂಡ್ ಅನದರ್ ಒನ್ ವಾಸ್ ಜುಮ್ಕಿ ಅಂತ. ಆಯಿತಾ, ದೇ ನೋ ದ್ಯಾಟ್ ಪೀಪಲ್ ಫಾಲ್ ಫಾರ್ ದ ಆ್ಯಂಬಿಯನ್ಸ್. ಅದೇ ರೋಡ್ ಸೈಡಲ್ಲಾದರೆ 10 ರೂಪಾಯಿ 20 ರೂಪಾಯಿ ಚೌಕಾಸಿ ಮಾಡಿ ತೊಗೊಳ್ತೀವಿ. ಅಲ್ಲಿ ಹೋದರೆ ಏನು ಲೇಬಲ್ ಇರುತ್ತೆ ಅದನ್ನು ಕೊಟ್ಟು ತೊಗೊಂಬರ್ಬೇಕು. ಯಾ ಇಟ್ ವಾಸ್ ನೈಸ್. ಬಿಸ್ನೆಸ್ ಐಡಿಯಾ ವಾಸ್ ನೈಸ್ ಅಷ್ಟೇ. ದಿಸ್ ಕ್ಲಿಪ್ ಇಸ್ ಫ್ರಮ್ ಜುಮ್ಕಿ ಓನ್ಲಿ. राइट ಅಷ್ಟೇ. ये तो अभी शुरुआत है, आगे आगे देखो होता है क्या ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಆಫ್ ಕೋರ್ಸ್ ಐ ಫರ್ಗಾಟ್, ಹ್ಯಾಸ್ ಮೈ ನ್ಯೂ ಬಾಯ್ ಇನ್ ದ ಹೌಸ್. ಹಿ ಈಸ್ ಸುಬಾ. ಐ ನೇಮ್ಡ್ ಹಿಮ್ ಸುಬಾ. ಇಟ್ಸ್ ಅ ಕ್ಯೂಟ್ ಬಾಯ್. ಶೋ ಹೌ ಕ್ಯೂಟ್ ಯು ಆರ್. ಯಾ, ಐ ಲವ್ ಕ್ಯಾಟ್ಸ್. ಯಾ, that's all for today's vlog. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.